ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ನೀವೆಲ್ಲ ನಿನ್ನೆ ದಿವಸ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳು ಬರ್ತಕ್ಕಂಥ ಪ್ರತಿಬಂಧಕವನ್ನು ನೋಡಾಕತ್ತಿದ್ವಿ. ಅಂದ್ರೆ ನಾವು ಸುಜ್ಞಾನವನ್ನು ಪಡ್ಕೊಂಡ ನಂತರೂ ನಮಗೆ ಈ ಒಂದು ಅಡ್ಡಿ ಆತಂಕಗಳು ಯಾವ್ಯಾವ ಬರ್ತಾವೆ ಅನ್ನುವಂಥದ್ದನ್ನು ನೋಡೀವಿ. ಅದರೊಳಗೆ 4ನೇ ನುಡಿಯನ್ನು ಇವತ್ತು ಮತ್ತೆ ನಾವು ನೋಡೋಣಂತ. ಇಂತು ಮೂದೆರೆನಿಸುವ ಬಂದದಿರವೇನೋ ರಂತರಿದವನು ತೊಗಲಿಸುವ ಶಾಂತಿ ಮುಂತಾದ ಸುಗುಣವಿಲ್ಲದಿರೆ ಸಲ್ಲನಂತ ಚಿನ್ನಿದುದೊರದುದರಿಂದ ಅಂತ. ಅಂದ್ರೆ ಹಿಂದೆ ಹೇಳಿದಂಥ ಭೂತ ವರ್ತಮಾನ ಭಾವಿಗಳಂತಕ್ಕಂಥ 3 ಪ್ರತಿಬಂಧಕಗಳನ್ನು ತಿಳ್ಕೊಂಡ ಅವುಗಳನ್ನು ನಿವಾರಣೆ ಮಾಡ್ಲಿಕ್ಕೆ ಯೋಗ್ಯವಾದಂಥ ಸಾಧನಗಳು ಯಾವುವು ಅಂತಂದ್ರೆ ಶಮ, ಧಮ, ಉಪರತಿ, ತಿತಿಕ್ಷ, ವೈರಾಗ್ಯ, ಶ್ರದ್ಧಾ ಸಮಾಧಾನಗಳಿಂದ ಅಂತ ಹೇಳ್ತಾರೆ. ಅಂದ್ರೆ ಇವಕ್ಕೆ ಷಟ್ ಸಂಪತ್ತುಗಳು ಅಂತ ಹೇಳ್ತಾರೆ. ಈ ಷಟ್ ಸಂಪತ್ತುಗಳನ್ನು ನಾವು ಬಿಡ್ದಂಗೆ ನಮ್ಮಲ್ಲಿ ಅವನ್ನ ಉಳಿಸ್ಕೊಂಡಿವಿ ಅಂತಂದ್ರೆ ನಮಗೆ ಒಂದು ಏನಪ್ಪ ಸುಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ತೀವ್ರವಾದಂಥ ಇಚ್ಛೆ ಉಂಟಾಕತಿ ಅಂತ ಹೇಳ್ತಾರೆ. ಹಂಗಂದ್ರೆ ಅವು ಷಟ್ ಸಂಪತ್ತು ಅಂದ್ರೆ ಏನು ಅಂತಂದ್ರೆ ಮೊದಲೇದ್ದು ವೈರಾಗ್ಯ ಹೆಂಗಪ್ಪ ಅಂತಂದ್ರೆ ತನಗೆ ಅನ್ಯವಾಗಿರ್ತಕ್ಕಂಥ ಇಹಲೋಕ ಮತ್ತು ಪರಲೋಕದ ಎಲ್ಲ ವಿಷಯ ಭೋಗಭಾಗ್ಯಗಳು ಏನದಾವಲ್ಲ ಅವು ದುಃಖಮಯ ಅದಾವು ಅಂತೇಳಿ ನಿಶ್ಚಯ ಮಾಡಿ ನಿರ್ಧಾರ ಮಾಡಿ ಅವುಗಳನ್ನು ಇಷ್ಟಪಡ್ದ ಅವುಗಳ ಮೇಲೆ ಆಸೆ ಮಾಡ್ದ ಅವೆಲ್ಲ ತೃಣ ಸಮಾನ ಅಂತೇಳಿ ತಿಳ್ಕೊಂಡ ಹುಲ್ಲು ಕಡ್ಡಿಗೆ ಸಮಾನ ಅಂತ ತಿಳ್ಕೊಂಡ ತಿರಸ್ಕರಿಸಿ ಬಿಡೋದಕ್ಕನ ವೈರಾಗ್ಯ ಅಂತ ಹೇಳ್ತಾರೆ. ಇನ್ನು ಶಮೆ ಅಂತಂದ್ರೆ ಕಪಿಯಂತೆ ಚಪಲತೆಯಿಂದ ವಿಷಯದಿಂದ ವಿಷಯಕ್ಕೆ ಹಾರಾಡುತ್ತಿರ್ತಕ್ಕಂಥ ಮನಸ್ಸನ್ನು ತಡೆಗಟ್ಟಿ ನಿಲ್ಲಿಸುವುದನ್ನು ಶಮೆ ಅಂತ ಹೇಳ್ತಾರೆ. ಇನ್ನು ದಮೆ ಅಂದ್ರೆ ಬಾಹ್ಯ ವಿಷಯಗಳಿಗೆ ಬರದಿಂದ ಹಾರಾಡುತ್ತಿರುವಂಥ ಜ್ಞಾನೇಂದ್ರಿಯಗಳನ್ನು ತಡೆಗಟ್ಟಿ ನಿಲ್ಲಿಸುವುದನ್ನು ದಮೆ ಅಂತ ಹೇಳಿಸುತ್ತದೆ. ಇನ್ನು ಶ್ರದ್ಧೆ ಅಂತಂದ್ರೆ ಗುರುಗಳಲ್ಲಿ ಮತ್ತು ವೇದಶಾಸ್ತ್ರಗಳಲ್ಲಿ ವಿಶ್ವಾಸವನ್ನು ಇಡುವುದನ್ನು ನಿಜವಾದ ಶ್ರದ್ಧಾ ಅಂಥೇಳಿ ಹೇಳಿಸ್ಕೋತೈತಿ. ಇನ್ನು ಸಮಾಧಾನ ಅಂತಂದ್ರೆ ನಿತ್ಯ ನಿಯಮಗಳನ್ನು ಉಪಾಸನೆಗಳನ್ನು ಮಾಡುತ್ತಾ ಮನದಲ್ಲಿ ಉದಿಸುವಂಥ ಅಂದ್ರೆ ಮನಸ್ಸಿನೊಳಗೆ ಹುಟ್ಟುವಂಥ ಸಂಕಲ್ಪ ವಿಕ್ಷೇಪಾದಿ ದೋಷಗಳನ್ನು ದೂರ ಮಾಡಿಕೊಂಡ ಚಿತ್ತವನ್ನು ಸ್ಥೈರ್ಯದಿಂದ ಇರಿಸೋದನ್ನು ಸಮಾಧಾನ ಅಂತೇಳಿ ಹೇಳಿಸ್ಕೋತೈತಿ. ಇನ್ನು ಉಪರತಿ ಅಂತಂದ್ರೆ ವೈರಾಗ್ಯದಿಂದ ಸ್ಥಿರವಾಗಿರ್ತಕ್ಕಂಥ ಮನಸ್ಸನ್ನು ಪುನಃ ವಿಷಯಕ್ಕೆ ಹರಿಗೊಡ್ದನ ಇರುವಂಗೆ ಮಾಡುವುದನ್ನು ಇದಕ್ಕೆ ಉಪರತಿ ಅಥವಾ ವಿರತಿ ಅಂತೇಳಿ ಹೇಳ್ತಾರೆ. ಇನ್ನು ತಿತಿಕ್ಷೆ ಅಂದ್ರೆ ಶ್ರವಣಾದಿ ಸಾಧನೆಗಳನ್ನು ಸಾಧಿಸುವಂಥ ಕಾಲಕ್ಕೆ ಶರೀರಕ್ಕೆ ಬಿಡದೆ ಕಾಡುತ್ತಿರುವಂಥ ಶೀತೋಷ್ಣಾದಿ ದ್ವಂದ್ವ ದುಃಖಗಳನ್ನು ಅಂದ್ರೆ ಈ ಒಂದು ಶ್ರವಣಾದಿ ಸಾಧನೆಗಳನ್ನು ನಾವು ಸಾಧಿಸುವಂಥ ಟೈಮ್ದೊಳಗೆ ಈ ಶರೀರಕ್ಕೆ ಬರ್ತಕ್ಕಂಥ ರೋಗ ರುಜಿನಗಳನ್ನು ಮತ್ತು ಸಂಸಾರ ದುಃಖಗಳನ್ನು ಇವನ್ನ ಸಹಿಸ್ಕೊಳ್ಳೋದನ್ನ ತಿತಿಕ್ಷೆ ಅಂತೇಳಿ ಹೇಳ್ತಾರೆ. ಹಿಂಗೆ ವೈರಾಗ್ಯ, ಶಮೆ, ದಮೆ, ಶ್ರದ್ಧಾ, ಸಾವಧಾನ, ಉಪರತಿ, ತಿತಿಕ್ಷೆ ಅಂತ ಏನು ನಾವು ಹೇಳ್ತೀವಿ ಇದಕ್ಕೆ ಷಟ್ ಸಂಪತ್ತು ಅಂತೇಳಿ ಹೇಳ್ತಾರೆ. ಈ ಒಂದು ಷಟ್ ಸಂಪತ್ತುಗಳನ್ನು ನಾವು ಬಿಡದಲೇ ಅವನ ಸಂಪಾದನೆಯನ್ನು ಮಾಡಿಕೊಂಡ ಗುರುಗಳು ಹೇಳಿದಂಥ
ಉಪದೇಶವನ್ನು ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಅಂತ ಹೇಳ್ತಾರೆ. ಅಂದ್ರೆ ಶ್ರವಣ ಅಂದ್ರೆ ಕೇಳೋದು, ಆ ಕೇಳಿದಂಥ ಒಂದು ಉಪದೇಶವನ್ನು ಸದಾಕಾಲ ಮನನ ಮಾಡ್ಕೊತ ಇರೋದು. ಆ ಮನನ ಮಾಡಿದಂಥ ಉಪದೇಶವನ್ನು ನಿಧಿಧ್ಯಾಸನಗೊಳಿಸೋದು ಅಂತಂದ್ರೆ ಅದನ್ನು ಒಂದು ಗಂಟಾಗಿ ನಮ್ಮಲ್ಲಿ ಉಳಿಯುವಂತೆ ಒಂದು ಠೇವಣಿ ಅಂತ ನಾವೇನು ಹೇಳ್ತೀವಿ, ಹಂಗೆ ಅದನ್ನು ನಾವು ನಮ್ಮ ಮನಸ್ಸಿನೊಳಗೆ ನಿಧಿಧ್ಯಾಸದಿಂದ ನಾವು ಇಟ್ಕೊಂಡಿವಿ ಅಂತಂದ್ರೆ ನಮಗೇನಾಕತಿ ಅಂತಂದ್ರೆ ಈ ಒಂದು ಯಾವುದೋ ಭೂತ ವರ್ತಮಾನ ಭಾವಿಗಳಂತಕ್ಕಂಥ ಅಡಚಣೆಗಳೇನು ಬರ್ತಾವು ಅಂಥ ಅಡಚಣೆಗಳು ನಿವಾರಣೆ ಆಗಿ ಹೋಗ್ತಾವು. ಇಲ್ಲ ಅಂತಂದ್ರೆ ನಮ್ಮಲ್ಲಿ ಈ ಸಮಾಧಿ ಸತ್ಸಂಪತ್ತಾಗಲಿ ಅಥವಾ ಶ್ರವಣ ಮನನ ನಿಧಿಧ್ಯಾಸನಗಳಾಗಲಿ ಇರಲಿಲ್ಲ ಅಂತಂದ್ರೆ ಇವನು ಮಾಡ್ದವಾದ್ರೆ ನಮಗೆ ನಿಜವಾದಂಥ ಜ್ಞಾನ ಆಗೋದಿಲ್ಲ ಅಂಥೇಳಿ ಒಂದು ಹೇಳ್ತಾರೆ. ಹಂಗೆ ಮುಂದಿನ ನುಡಿಯೊಳಗೆ ಬಹುವಿಧಿಗಳನ್ನುಳಿದಾರೈವುತಿರೆ ಪೇಳಿದಹಿತ ವಾ ಒಡೆಯೊಳುವಲ್ಲಿ ಸಹಜ ರೂಪಿನ ಶಂಭುಲಿಂಗವೇ ಗೋಚರಬಹುದೆಂಬ ದೃಢವಾಗುವುದರಿಂದ ಅಂತೇಳಿ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ಯಾರು ವಿಧಿರೂಪವಾಗಿರ್ತಕ್ಕಂಥ ಕರ್ಮಗಳನ್ನು ತ್ಯಜಿಸಿ ಶ್ರೀ ಗುರು ಮುಖದಿಂದ ವೇದಾಂತ ಶ್ರವಣ ಮನನಾದಿಗಳನ್ನು ಮಾಡುತ್ತಿದ್ರೂ ಕೂಡ ಭೂತಾದಿ ಆ ಪ್ರತಿಬಂಧಕಗಳು ನಾಶವಾಗಲಿ ಹಂಗೆ ಉಳಿದ್ರೆ ಅಂಥವಾಗ ಸಚ್ಚಿದಾನಂದ ಸ್ವರೂಪನಾದಂಥ ಶ್ರೀ ಶಂಭುವೇ ನಾ ಅದೇನಿ ಅಂತಕ್ಕಂಥ ದೃಢಾಪರೋಕ್ಷ ಜ್ಞಾನ ಆಗೋದಿಲ್ಲ. ಅದಕ್ಕೆ ಅವನಿಗೆ ಮುಕ್ತಿ ಅನ್ನುವಂಥದ್ದು ಆಗೋದಿಲ್ಲ ಅಂಥೇಳಿ ಈ ಒಂದು ಕೊನೆಯ ನುಡಿಯೊಳಗೆ ಹೇಳ್ತಾರೆ. ಆಮೇಲೆ ಇಂಥ ಒಂದು ಪ್ರತಿಬಂಧಕಗಳನ್ನು ಅಂದ್ರೆ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡಿಕೊಂಡು ಮ್ಯಾಗ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ದೃಢ ಅಪರೋಕ್ಷ ಜ್ಞಾನ ಆಕ್ಕತಿ. ಅದರಿಂದ ಸಕಲ ದುಃಖ ನಿವೃತ್ತಿ ಹಾಗೆ ಸರ್ವಾನಂದ ಪ್ರಾಪ್ತಿ ಆಕ್ಕತಿ. ಕೃತಕೃತತ್ವ ಪ್ರಾಪ್ಯ ಪ್ರಾಪ್ತಕತ್ವಾದಿ ಅಂತಕ್ಕಂಥ 4 ಜ್ಞಾನ ಫಲಗಳು ಪ್ರಾಪ್ತಿ ಆಕ್ಕಾವು ಅಂತೇಳಿ ಹೇಳ್ತಾರೆ. ಇನ್ನು ಮುಂದಿನ ಪದ್ಯದೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಕಾಡಲೆನ್ಯನ ಭವ ನಿನ್ನ ಕೃಪೆಯಿಂದೆ ನೋಡಿ ಮಿಗೆ ಮನ್ನಿಸನ್ನನು ಅಂತ ಹೇಳ್ತಾರೆ. ಅವ್ರು ಏನು ಕೇಳ್ತಾರೋ ಅಂತಂದ್ರೆ, ಹೇ ಶಂಭುಲಿಂಗನೇ, ನಿನ್ನ ನಿಜವನ್ನು ನಾ ತಿಳ್ಕೊಂಡ ಮ್ಯಾಲ ನೀ ನನ್ನ ಕಾಡಕ್ಕೆ ಕಾರಣ ಏನೈತಪ್ಪ? ಯಾವುದೇ ಕಾರಣ ಇಲ್ಲ. ಅದಕ್ಕೆ ನೀನು ನನ್ನನ್ನು ಕೃಪಾದೃಷ್ಟಿಯಿಂದ ನೋಡಿ ವಿಶೇಷವಾಗಿ ನನ್ನನ್ನು ರಕ್ಷಣೆ ಮಾಡಪ್ಪ. ಯಾಕಂತಂದ್ರೆ ನಾನು ನಿನ್ನ ಸ್ವರೂಪನ ಆಗೇನಿ ಅಂತಕ್ಕಂಥದ್ದನ್ನು ನಾನು ತಿಳ್ಕೊಂಡೇನಿ ಅಂತೇಳಿ ಹೇಳ್ತಾರೆ. ಮುಂದಿನ ನುಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ, ಹೇ ಶಂಭುವೇ, ಇಹಲೋಕ ದುಃಖವನ್ನು ನೆನೆಯದ ಹಾಗೆ ಮಾಡು ಅಂತೇಳಿ ಪ್ರಾರ್ಥನೆ ಮಾಡ್ತಾಳೆ. ಹೆಂಗಪ್ಪ ಅಂತಂದ್ರೆ, ತನು ಮೂರ ನಗಲ ದೀರ್ಪ ರುಜೆಗಳ ಜಿನುಗು ನುಮ್ಮಳವಿಡಿದು ಜನಿಸುವ ಕಿಳ ಬಾಧೆಯ ನಿಹದಳು ನೆನೆಯದಂತಿರಿಸನ್ನನು. ಇದ್ರ ತಾತ್ಪರ್ಯ ಏನಪ್ಪ ಅಂತಂದ್ರೆ, ಈ ಸ್ಥೂಲ ಶರೀರದೊಳಗೆ ಕುರುಪನೂ ಐತಿ, ದುರ್ಗಂಧನೂ ಐತಿ, ರೋಗ ರುಜಿನಾದಿಗಳನ್ನು ತೋರ್ತಾವು. ಇನ್ನು ಸೂಕ್ಷ್ಮ ಶರೀರದೊಳಗೆ ಕಾಮಕ್ರೋಧಾದಿಗಳನ್ನು ಕಂಡು ಬರ್ತಾವು. ಕಾರಣದೇಹದೊಳಗೆ ಆದಿವ್ಯಾಧಿಗಳಿಗೆ ಅಂದ್ರೆ ರೋಗ ರುಜಿನಗಳಿಗೆ ಬೀಜಭೂತವಾದಂಥ ಸಂಸ್ಕಾರಗಳಿರ್ತಾವು. ಇಂಥ 3 ಶರೀರಗಳಿಗೆ ವಿಲಕ್ಷಣ ಸಾಕ್ಷಿಯಾಗಿರ್ತಕ್ಕಂಥ ಅದ್ವೈತ ಪ್ರತ್ಯಗಾತ್ಮನ ಅಂದಮೇಲೆ ಪುನಃ ಆ ದುಃಖಗಳನ್ನು ನನಗೆ ಕೊಡಬೇಡ, ನಾನು ಪುನಃ ಆ ದುಃಖಗಳೊಡನೆ ಬೆರೆಯುವಂತೆ ನನ್ನನ್ನು ಮಾಡಬೇಡ, ಅವುಗಳನ್ನು ನೆನಪು ಮಾಡ್ಕೊಳ್ಳೋಕೆ ಸಹಿತ ನನಗೆ ಅವಕಾಶ ಕೊಡಬೇಡ ಅಂತೇಳಿ ಆ ಯಾವ ಶಂಭುಲಿಂಗನನ್ನು ಬೇಡ್ಕೋತಾರೆ. ಇನ್ನು 2ನೇ ನುಡಿಯೊಳಗೆ
ಪರಲೋಕ ದುಃಖದ ಅಭಾವವನ್ನು ಹೇಳಿಕೊಡ್ತಾರೆ. ಕಲುಷ ಕರ್ಮವನ್ನೇ ಮಾಡಿ ಸುಕೃತವನ್ನುಳಿದೊದಗುವ ಚಿಂತೆಗೆ ನೆಲೆಯಾದ ಪರಲೋಕ ದುಃಖವ ತೊಲಗಿಸಿ ಸಲಹೆನ್ನನು ಅಂತ ಹೇಳ್ತಾರೆ. ಇಲ್ಲೇ ಇಹಲೋಕ ಮತ್ತು ಪರಲೋಕಗಳ ಒಂದು ಚಿಂತೆಯನ್ನು ಅವರು ದೂರ ಮಾಡು ಅಂತ ಕೇಳ್ತಾರೆ. ಹೆಂಗಪ್ಪ ಅಂತಂದ್ರೆ, ನಾನು ಪಾಪ ಕರ್ಮ ಮಾಡೀನಿ, ಪುಣ್ಯಕರ್ಮಗಳನ್ನು ನಾ ಯಾಕೆ ಮಾಡಲಿಲ್ಲ, ಇದರಿಂದ ನನಗೆ ನರಕದಂಥ ಒಂದು ದುರ್ಗತಿ ಆಕ್ಕತ್ತೇನು ಅಂತಕ್ಕಂಥ ಚಿಂತೆ ಇದು ಈ ಪರಲೋಕದ ಚಿಂತೆ ಅಂತೇಳಿ ದುಃಖ ಅನಿಸ್ತತಿ ಅಂತೇಳಿ ಹೇಳ್ತಾರೆ. ಅದಕ್ಕೆ ಈ ಒಂದು ದುಃಖ ಪಾಪವು ಹೇಗೆ ಹೋಗುವುದು, ಪುಣ್ಯ ಹೇಗೆ ಬರ್ತೈತಿ ಅಂತಕ್ಕಂಥ ಚಿಂತೆ ಪರಲೋಕದ ದುಃಖ ಅನಿಸ್ತೈತಿ. ಇದು ಈ ಮಾಡಿದಂಥ ಕರ್ಮ, ಈ ಪಾಪ ಹೆಂಗೆ ಹೋಗ್ತೈತಿ ಅಂತಕ್ಕಂಥ ಚಿಂತೆ ಈ ಇಹಲೋಕದ ಒಂದು ಚಿಂತೆ ಆದ್ರೆ, ಇನ್ನು ಪುಣ್ಯ ಹೆಂಗೆ ಬರ್ತೈತಿ ಅಂತಕ್ಕಂಥದ್ದು ಪರಲೋಕದ ಚಿಂತೆ ಆಕ್ಕತಿ. ಆದ್ರೆ ಈ ದುಃಖಗಳು ಇಹಲೋಕದ ಚಿಂತೆ ಆಗಲಿ ಪರಲೋಕದ ಚಿಂತೆ ಆಗಲಿ, ಈ ಒಂದು ಚಿಂತೆ ಅಂತಕ್ಕಂಥ ದುಃಖ ಜ್ಞಾನಿಗೆ ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂತಂದ್ರೆ, ಇಲ್ಲಿ ನಾವು ಅವಶ್ಯವಾಗಿ ತಿಳ್ಕೊಳ್ಳುವಂಥ ಒಂದು ಜ್ಞಾನ ಏನಪ್ಪ ಅಂತಂದ್ರೆ, ಆ ಜ್ಞಾನಿಯ ದೇಹದೊಳಗೆ ಆದಂಥ ಆತ ಮಾಡಿದಂಥ ಪಾಪ ಪುಣ್ಯಗಳು ಸ್ತುತಿಸಿ ನಿಂದಿಸಿದವರಿಗೆ ಹೊಕ್ಕಾವು ಅಂಥೇಳಿ ಹೇಳ್ತಾರೆ. ಅಂದ್ರೆ ಆ ಸುಜ್ಞಾನಿಯಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪಿಯಾಗಿರ್ತಕ್ಕಂಥ ಒಬ್ಬ ತತ್ವಜ್ಞಾನಿ ಆ ಪಾಪ ಪುಣ್ಯ ಯಾಕೆ ಇರುವುದಿಲ್ಲ ಅಂತಂದ್ರೆ, ಆ ಒಂದು ತತ್ವಜ್ಞಾನಿಯನ್ನು ನೋಡಿ ಕೆಲವೊಬ್ರು ಏನು ಮಾಡ್ತಾರೋ, ಆತ ಬ್ರಹ್ಮನಿಷ್ಠ ಅದಾನಪ್ಪ, ಸದ್ಗುರು ಅದಾನ ಅಂತ ತಿಳ್ಕೊಂಡು ಆತನನ್ನು ಪಾದಪೂಜೆ ಮಾಡೋದಾಗಲಿ ಅಥವಾ ಆತನ ಒಂದು ನಾಮಸ್ಮರಣೆಯನ್ನು ಮಾಡೋದಾಗಲಿ ಯಾರು ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಆ ತತ್ವಜ್ಞಾನಿ ಮಾಡಿದಂಥ ಪುಣ್ಯಗಳೆಲ್ಲ ಅವ್ರಿಗೆ ಸ್ಮರಣೆ ಮಾಡುವಂಥವ್ರಿಗೆ ಹೊಕ್ಕವಂತ. ಇನ್ನು ಆತ ಮಾಡಿದಂಥ ಪಾಪಗಳು ಯಾರಿಗೆ ಹೊಕ್ಕವಂತಂದ್ರೆ, ಅಂಥ ಒಬ್ಬ ತತ್ವಜ್ಞಾನಿಯನ್ನು ಬ್ರಹ್ಮಜ್ಞಾನಿಯನ್ನು ಯಾರು ನಿಂದಿಸ್ತಾರೋ, ಯಾರು ಅವಹೇಳನಕಾರಿಯಾಗಿ ಅವ್ರ ಜೊತೆ ನಡ್ಕೋತಾರೋ ಅಂಥವ್ರಿಗೆ ಆತ ಮಾಡಿದಂಥ ಪಾಪಗಳು ಅವ್ರಿಗೆ ಹೊಕ್ಕವಂತ. ಹಾಗಾಗಿ ಆ ತತ್ವಜ್ಞಾನಿ ಬ್ರಹ್ಮಜ್ಞಾನಿ ಹೆಂಗಿರ್ತಾನಪ್ಪ ಅಂತಂದ್ರೆ, ಪಾಪ ಪುಣ್ಯಗಳ ಲೇಪ ಇಲ್ಲದಂಗೆ ಇರ್ತಾನೆ. ಹೆಂಗಪ್ಪ ಅಂತಂದ್ರೆ, ಕಟ್ಗೆ ಒಳಗೆ ಅಗ್ನಿ ಐತಿ, ಆ ಅಗ್ನಿ ಅಪರೋಕ್ಷವಾಗಿ ಐತೆ ಅಂದ್ರೂ ಅದಕ್ಕೆ ನಾವು ಬೆಂಕಿಯನ್ನು ತಗಲಿಸಿದಾಗ ಆ ಕಟ್ಟಿಗೆಗೆ ನಾವು ಉರಿ ಹಚ್ಚಿದೀವಿ ಅಂದ್ರೆ ಆ ಕಟ್ಟಿಗೆ ಎಲ್ಲ ಸುಟ್ಟ ಬೂದಿಯಾಗೆ ಇಲ್ಲದಂಗೆ ಆಗಿ ಹೋಗ್ತೈತಿ. ಹಂಗೆ ಆ ಒಬ್ಬ ತತ್ವಜ್ಞಾನಿಯೊಳಗೆ ಏನೂ ಇಲ್ಲದಂಗೆ, ಪಾಪನೂ ಇಲ್ಲದಂಗೆ ಪುಣ್ಯನೂ ಇಲ್ಲದಂಗೆ ಕಟ್ಟಿಗೆ ಹೆಂಗೆ ಸುಟ್ಟು ಬೂದಿಯಾಗಿ ಹೋಗ್ತೈತಿ, ಹಂಗೆ ಎಲ್ಲ ಬೂದಿಯಾಗಿ ಹೋಗಿರ್ತೈತಿ. ಅವನಲ್ಲೇ ಏನೂ ಇರುವುದಿಲ್ಲ ಅಂತ ಹೇಳ್ತಾರೆ. ಹಂಗೆ ಹೊಳ್ಳೆ ಅವನಂತ್ಯಕ್ಕೆ ಮತ್ತು ಅಂಥ ಒಬ್ಬ ಬ್ರಹ್ಮಜ್ಞಾನಿ ಅಂತ್ಯಕ್ಕೆ ಹೊಳ್ಳೆ ಪಾಪ ಪುಣ್ಯಗಳನ್ನು ವಾಪಸ್ ಬರುವುದಿಲ್ಲ ಅವನಂತ್ಯಕ್ಕೆ. ಹೆಂಗಪ್ಪ ಅಂತಂದ್ರೆ, ಒಂದು ಅರಣ್ಯದೊಳಗೆ ಬೆಂಕಿ ಬಿದ್ದಿತ್ತು ಅಂತಂದ್ರೆ, ಆ ಅರಣ್ಯದೊಳಗೆ ಆ ಕಾಡಿನೊಳಗಿದ್ದಂಥ ಎಲ್ಲ ಗಿಡ ಮರಗಳು ಹುಲ್ಲು ಕಸ ಕಡ್ಡಿಗಳು ಸುಟ್ಟು ಭಸ್ಮ ಆಗಿ ಹಂಗೆ ಹೊಕ್ಕಾವಲ್ಲ, ಹಂಗೆ ಹೋದಂಥ ಜಾಗದೊಳಗೆ ಯಾವ ಆ ಕಾಡಿನೊಳಗಿದ್ದಂಥ ಪ್ರಾಣಿ ಪಶು ಪಕ್ಷಿಗಳು ಆ ಜಾಗದೊಳಗೆ ಹೋಗೋದಿಲ್ಲ. ಹಂಗೆ ಅವನಂತಕ್ಕಿದ್ದಂಥ ಪಾಪ ಅಂತಕ್ಕಂಥದ್ದು ಹೊಕ್ಕತಿ ಮತ್ತು ಮುಂದೆ ಪುಣ್ಯನೂ ಬರೋದಿಲ್ಲ ಅಂತ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ, ಅಂಥ ಜಾಗದೊಳಗೆ ಹೊಳ್ಳೆ ಅಂಥ ಮೃಗ ಪ್ರಾಣಿ ಪಕ್ಷಿಗಳು ಹೊಳ್ಳೆ ಅಲ್ಲಿ ವಾಸ ಮಾಡಲಿಕ್ಕೆ ಬರೋದಿಲ್ಲ. ಅಲ್ಲಿ ಹಂಗೆ ಅವನಲ್ಲೇ ಪುಣ್ಯಗಳು ಬರೋಂಗಿಲ್ಲ, ಪಾಪಗಳು ಬರೋದಿಲ್ಲ ಅಂತೇಳಿ ಹೇಳ್ತಾರೆ. ಹೊಸದಾಗಿ ಅವನಲ್ಲಿ ಏನೂ ಸೇರೋದಿಲ್ಲ
ಈ ಕಾರಣಕ್ಕಾಗಿ ಪರಲೋಕದ ಚಿಂತೆನೂ ತೋರುವುದಿಲ್ಲ, ಇಹಲೋಕದ ಚಿಂತೆನೂ ತೊಡಗುವುದಿಲ್ಲ. ಇಂಥವೆಲ್ಲನ ತೊಲಗಿಸಿ ನನ್ನನ್ನು ಕಾಪಾಡುವಂತೇಳಿ ಯಾವ ಸದ್ಗುರು ಲಿಂಗನಲ್ಲಿ ಬೇಡ್ಕೊಳಕತ್ತಾರೆ. ಇನ್ನು 3ನೇ ನುಡಿಯೊಳಗೆ, ನರನು ತೊಡಗಿ ಬ್ರಹ್ಮನು ಕಡೆಯಾದ ವರಳು ನೂರ್ಮಡಿಸಿ ಮಿಕ್ಕ ಹರುಸಂಗಳನ್ನು ದಾಂಟಿದ ನಿಜ ಸುಖ ಬರಿತನೆಂದೆನಿಸೆನ್ನನು ಅಂತೇಳಿ ಕೇಳ್ತಾರೆ. ಮಾನವ ಮೊದಲುಗೊಂಡ ಬ್ರಹ್ಮನವರೆಗೆ ಆಗುವಂಥ ಅವರಲ್ಲೇ ನೆಲೆಸಿರುವಂಥ ಸುಖ ಸಂತೋಷಕ್ಕೆ 100,000 ಪಟ್ಟು ಹೆಚ್ಚಿನ ಆನಂದಮಯನಾಗಿರುವಂಗೆ ನನಗೆ ಅನುಗ್ರಹಿಸು ಅಂತೇಳಿ ಕೇಳ್ಕೊತಾರೆ. ಇನ್ನು 4ನೇ ನುಡಿಯೊಳಗೆ, ಫಲವು ಲೌಕಿಕ ವೈದಿಕವಹ ಕರ್ಮ ಕುಲವನೆಸಗಿ ಮುನ್ನವೇ ಬಳಿಕ ನಿನ್ನರವಿರಿದೆನ್ನವ ನೆಳಸಲಿಯದಿರಿಸೆನ್ನನು ಅಂತೇಳಿ ಕೇಳ್ಕೊತಾರೆ. ಅಂದ್ರೆ ಈ ಇಹಲೋಕದೊಳಗೆ ಹಲವಾರು ಲೌಕಿಕ ಮತ್ತು ವೈದಿಕವಾಗಿರ್ತಕ್ಕಂಥ ವಿಧಿವಿಧಾನಪೂರ್ವಕವಾಗಿ ನಾನಾ ಪೂಜಾ ಅಂತಕ್ಕಂಥ ಕರ್ಮಗಳನ್ನು ಮಾಡಿ ನಾನು ಈಗ ನಿನ್ನ ಇರುವಿಕೆಯನ್ನು ತಿಳ್ಕೊಂಡೇನಪ್ಪ. ಅದಕ್ಕೆ ಮತ್ತು ಆ ಕರ್ಮಾದಿಗಳ ಕಡೆಗೆ ನನ್ನ ಮನಸ್ಸು ಹರಿದು ಹೋಗದಂಗೆ ಕಾಪಾಡು ಶಿವನೇ ಅಂತೇಳಿ ಅವರು ಕೇಳ್ಕೊತಾರೆ. ಹಂಗೆ ಇನ್ನು 4ನೇ ನುಡಿಯೊಳಗೆ, ಸದುಗತಿಗಳನ್ನು ಬೇರೆ ಬಯಸಲಿ ಯದೆ ಪರತರ ಮುಕ್ತಿಗೆ ಪದವಾದ ಶಂಭುಲಿಂಗ ನೀನಗಲದೆ ಬೆರಸುವುದೆನ್ನನು ಅಂತೇಳಿ ಹೇಳ್ತಾರೆ. ಅಂದ್ರೆ ಬೇರೆ ಬೇರೆಯಾದಂಥ ಸದ್ಗತಿಗಳು ದೇವ, ಯಕ್ಷ, ಕಿನ್ನರ, ಕಿಂಪುರುಷ ಅಂತಕ್ಕಂಥ ಪದವಿಗಳನ್ನು ನಾನೆಂದೂ ಬಯಸದಂಗೆ ನನ್ನ ಮಾಡು. ನನಗೆ ಯಾವ ಪದವಿಗಳು ಬೇಡ. ಯಾವ ಪದವಿ ಕೊಡು ಅಂತಂದ್ರೆ ಪರೋನ್ನತವಾಗಿರ್ತಕ್ಕಂಥ ಮುಕ್ತಿ ಪದವಾದಂಥ ಪರಮಾತ್ಮನೇ ನೀನು ಎಂದೆಂದೂ ನನ್ನನ್ನು ಅಗಲದನ ಸದಾ ನನ್ನ ಕೂಡಿಕೊಂಡಿರು. ನನಗೆ ಮಿಕ್ಕ ಯಾವ ಪದವಿಗಳು ಬೇಡ. ನಿನ್ನ ಒಂದು ಸ್ವರೂಪ ಜ್ಞಾನ ಒಂದು ನನಗಿದ್ದರೆ ಸಾಕು. ಸದಾಕಾಲ ನಾನು ನಿನ್ನ ಸ್ಮರಣೆಯೊಳಗೆ ಇರುವಂತೆ ನನ್ನನ್ನು ಕಟ್ಟಿ ಹಾಕು ಅಂತೇಳಿ ಈ ಒಂದು ಪದ್ಯದೊಳಗೆ ಯಾರು ಶ್ರೀಮನ್ ನಿಜಗುಣ ಶಿವಯೋಗಿಗಳು ನಮಗೂ ನಿಮಗೆಲ್ಲ ತಿಳಿಯುವಂತೆ ಇವುಗಳನ್ನು ಆಚರಣೆಯನ್ನು ಮಾಡಬೇಕಂತಕ್ಕಂಥ ಒಂದು ರೂಪದೊಳಗೆ ಉಪದೇಶವನ್ನು ಮಾಡ್ಯಾರನ್ನುವಲ್ಲಿಗೆ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ. ಜೈ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.